ಇನ್ನು ಭವಾನಿ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗುತ್ತಾ? ಎಸ್ಐಟಿ ಅಧಿಕಾರಿಗಳ ಕಣ್ಣಿಂದ ತಪ್ಪಿಸಿಕೊಂಡಿದ್ದಾರೆ ಸದ್ಯ ಭವಾನಿ ರೇವಣ್ಣ. 41A ಅಡಿ ಭವಾನಿ ರೇವಣ್ಣಗೆ ನೋಟಿಸ್ ನೀಡಿದ್ರು ಎಸ್ಐಟಿ ಅಧಿಕಾರಿಗಳು. ಆದರೆ ವಿಚಾರಣೆಗೆ ಹಾಜರಾಗದೆ ಎಸ್ಕೇಪ್ ಆಗಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಗೊತ್ತಿಲ್ಲ. ಹೀಗಾಗಿ ಭವಾನಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಕೂಡ ಇದೆ. 4 ವಿಶೇಷ ತಂಡವನ್ನ ರಚನೆ ಮಾಡಿ ಭವಾನಿ ರೇವಣ್ಣಗಾಗಿ ಸರ್ಚಿಂಗ್ ಆರಂಭ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿತ್ತು, ಬಟ್ ಗೈರಾಗಿದ್ದಾರೆ. ಇದೇ ಕಾರಣ ಸಾಕಾಗುತ್ತಾ ಅವ್ರಿಗೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡೋದಕ್ಕೆ? ವಿಜಯ್, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು. ಅಂದ್ರೆ ಭವಾನಿ ರೇವಣ್ಣ ಅವ್ರಿಗೆ ಈಗ ಏನು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, CRPC 41A ನ ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ 41A ನ ಅಡಿಯಲ್ಲಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಯಾವಾಗ ಅವರು ವಿಚಾರಣೆಗೆ ಹಾಜರಾಗ್ಲಿಲ್ವೋ ಅದಾದ ಬಳಿಕ ಅದೇ ಒಂದು ನೋಟಿಸ್ ನ ಆಧಾರದ ಮೇಲೆ, ಅಂದ್ರೆ ಈ ರೀತಿ ನೋಟಿಸ್ ಅನ್ನ ಕೊಟ್ಟಿದ್ವಿ 41A ನಲ್ಲಿ, ಆ ನೋಟಿಸ್ಗೆ ಅವರು ಸ್ಪಂದಿಸಿಲ್ಲ ಅಂತ ಹೇಳಿ ಅದರ ಆಧಾರದ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಿದ್ರು. ಅಂದ್ರೆ ಈಗಾಗಲೇ ಅವರು ವಿದೇಶದಲ್ಲಿದ್ದಂತ ಸಂದರ್ಭದಲ್ಲಿ ಅರೆಸ್ಟ್ ವಾರೆಂಟ್ ಏನು ಇಶ್ಯೂ ಆಗಿತ್ತು, ಅದೇ ರೀತಿಯ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಭವಾನಿ ರೇವಣ್ಣ ಅವರ ಪರವಾಗೂ ಕೂಡ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ 41A ನ ಅಡಿಯಲ್ಲಿ 2 ಬಾರಿ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಜೊತೆಗೆ ನಿನ್ನೆ ಸಂಜೆ 5 ಗಂಟೆವರೆಗೂ ಕೂಡ ಖುದ್ದು ಅವರ ನಿವಾಸದಲ್ಲೇ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ರು. ಆದ್ರೆ ಅಲ್ಲೂ ಕೂಡ ಬರಲಿಲ್ಲ. ಹಾಗಾಗಿ ಈಗ ಸದ್ಯ ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಕೋರ್ಟ್ ನಲ್ಲಿ ಈ ಒಂದು ನೋಟಿಸ್ ಏನಿದೆ ಆ ನೋಟಿಸ್ಗೆ ಸ್ಪಂದಿಸಿಲ್ಲ ಅಥವಾ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಒಂದು ಕಾರಣವನ್ನ ನೀಡಿ ಅರೆಸ್ಟ್ ವಾರೆಂಟ್ ಅನ್ನ ಪಡೆಯೋದಕ್ಕೆ ಎಸ್ಐಟಿ ಒಂದು ಕಡೆ ಸಿದ್ಧತೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ತಂಡಗಳು ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ 4 ತಂಡಗಳು, ಅಂದ್ರೆ ಎಸ್ಐಟಿಯ 4 ತಂಡಗಳು ಈಗಾಗಲೇ ಕಂಪ್ಲೀಟ್ ಆಗಿ ಭವಾನಿ ರೇವಣ್ಣ ಅವರಿಗಾಗಿ ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. 3 ತಂಡಗಳು ಬೆಂಗಳೂರು, ಹಾಸನ ಹಾಗೆ ಮೈಸೂರಿನಲ್ಲಿ ಹುಡುಕಾಟವನ್ನು ನಡೆಸಿದ್ರೆ, ಮತ್ತೊಂದು ತಂಡ ಟೆಕ್ನಿಕಲ್ ಆಂಗಲ್ ನಲ್ಲಿ ಅಥವಾ ನೆಟ್ವರ್ಕ್ ಡಂಪ್ ಆಗಿರ್ಬೋದು ಅಥವಾ ಭವಾನಿ ರೇವಣ್ಣ ಅವರ ಮೊಬೈಲ್ ನ CDR ಆಗಿರ್ಬೋದು, ಇದೆಲ್ಲದರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಾಹಿತಿಯನ್ನ ಕಲೆ ಹಾಕೋದ್ರ ಮುಖಾಂತರವಾಗಿ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.